ಈ ಊಟ ಮಾಡೋದಕ್ಕಿಂತ ಮುಂಚೆ ನೀರು ಕುಡಿಬೇಕೋ ಬೇಡವೋ, ಆಮೇಲೆ ಊಟ ಮಾಡೋ ಸಮಯದಲ್ಲಿ ನೀರು ಕುಡಿಬೇಕೋ ಬೇಡವೋ, ಆಮೇಲೆ ಊಟದ ನಂತರ ಇಮಿಡಿಯೇಟ್ ಊಟ ಆದ ತಕ್ಷಣ ನೀರು ಕುಡಿಬೇಕೋ ಬೇಡವೋ? ಯಾಕಂದ್ರೆ ಸುಮಾರು ವಿಡಿಯೋಗಳಿದಾವೆ ಯೂಟ್ಯೂಬ್ನಲ್ಲಿ. ಊಟಕ್ಕಿಂತ ಮುಂಚೆ ನೀರು ಕುಡಿಬಾರ್ದು, ಊಟದ ಸಮಯದಲ್ಲೂ ನೀರು ಕುಡಿಬಾರ್ದು, ಆಮೇಲೆ ಊಟ ಆದ್ಮೇಲೆ 2 ಅವರ್ ನೀರು ಕುಡಿಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈಗ. ನೋಡಿ, ಮುಂಚೆ ನಮ್ಮಲ್ಲಿ ಒಂದು ಪದ್ಧತಿ ಇತ್ತು. ಏನಂತಂದ್ರೆ, ಸೊ ಊಟಕ್ಕೆ ಕುಂತಾಗ ಫಸ್ಟ್ ಒಂದು ಗ್ಲಾಸ್ ನೀರನ್ನ ಮುಂದೆ ತಂದು ಇಡ್ತಾ ಇದ್ರು. ಸೊ ಮನೆಗಳಲ್ಲಿ ಅಷ್ಟೇ ಅಲ್ಲ, ಇವನು ಹೋಟೆಲ್ಗಳಲ್ಲಿ, ಮುಂಚೆ ಹೋಟೆಲ್ಗಳಲ್ಲೂ ಕೂಡ ಒಂದು ಕೇಳ್ತಾ ಇದ್ದಿದ್ದು ಫಸ್ಟ್ ಒಂದು ಗ್ಲಾಸ್ ನೀರಿಟ್ಟುಬಿಟ್ಟು ಏನ್ ಬೇಕು ಅಂತ ಕೇಳ್ತಾ ಇದ್ರು. ಬಟ್ ಈಗ ಆಗಿಲ್ಲ. ಈಗೆಲ್ಲ ಹೋಟೆಲ್ಗಳಲ್ಲಿ ಫಸ್ಟ್ ತಂದ್ಬಿಟ್ಟು ಮೆನು ತಂದಿಟ್ಟು ಏನ್ ಬೇಕು ಅಂತ ಕೇಳ್ತಾರೆ. ಸೊ ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇದು ಯಾರಾದ್ರೂ ಮದುವೆಗಳಲ್ಲಿ ಹೋದಾಗ ಅಲ್ಲೂ ಕೂಡ ನೀರು ತಂದು ಇಡ್ತಾರೆ. ಬಟ್ ಅದ ಕಾನ್ಸೆಪ್ಟ್ ಯಾಕೆ ಫಸ್ಟ್ ನೀರು ಕೊಡ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಮದುವೆಗಳಲ್ಲಿ ಏನೋ ಫಂಕ್ಷನ್ಗಳಲ್ಲಿ ಒಂದು ಗ್ಲಾಸ್ ನೀರು ಮುಂದೆ ಇಟ್ಟಾಗ ಅದರಲ್ಲಿ ಕೈ ತೊಳ್ಕೊಳ್ಳೋದು ಅಥವಾ ಅದರಲ್ಲಿ ತಟ್ಟೆಯನ್ನು ಅಥವಾ ಎಲೆಯನ್ನ ತೊಳ್ಕೊಳ್ಳೋದು ಕೆಲಸ ಮಾಡ್ತಾರೆ. ನೋಡಿ, ಈ ಒಂದು ಪದ್ಧತಿ ಅಂದ್ರೆ ಊಟಕ್ಕೆ ಕುಂತಾಗ ಫಸ್ಟ್ ನೀರು ಕೊಡತಕ್ಕಂಥ ಒಂದು ಪದ್ಧತಿ ಇದು ಈಗಿನದ್ದಲ್ಲ. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ತುಂಬಾ ವರ್ಷಗಳ ಮುಂಚೆನೆ ಇದ್ದಂತ ಪದ್ಧತಿ ಇದು. ಅಂದ್ರೆ ಇವನ್ನ ರಾಮಾಯಣ ಮಹಾಭಾರತದಂತ ಕಾಲದಲ್ಲಿ, ಅಂತ ಟೈಮ್ನಲ್ಲಿ ಊಟಕ್ಕೆ ಕುಳಿತಾಗ ಮೊದಲ ನೀರು ಕೊಡಬೇಕು ಅನ್ನೋದನ್ನ ಅಲ್ಲೇ ಉಲ್ಲೇಖಿಸಿದ್ದಾರೆ. ನೋಡಿ, ಈಗ ಅಲ್ಲಿ ಫಸ್ಟ್ ನೀರು ಕೊಟ್ಟಾಗ, ಒಂದು ಗ್ಲಾಸಲ್ಲಿ ನೀರಿಟ್ಟಾಗ ಏನ್ ಮಾಡ್ತಾ ಇದ್ರು, ಒಂದು ಸಿಪ್ಪು ನೀರನ್ನ ಕುಡಿತಾ ಇದ್ರು. ಅಂದ್ರೆ ಯಾವ ರೀತಿ, ಫಸ್ಟ್ ಏನಾದ್ರೂ ಶ್ಲೋಕವನ್ನು ಹೇಳಿಬಿಟ್ಟು ನಂತರ ಕೈನಲ್ಲಿ ನೀರು ತಗೊಂಡು ನೀರು ಕುಡಿತಾ ಇದ್ರು. ದೇವರ ಧ್ಯಾನ ಮಾಡಿ ನೀರು ಕುಡಿ ಅಂತ ಕೆಲಸ ಮಾಡ್ತಾ ಇದ್ರು. 3 ಸಿಪ್ಪು ನೀರು ಕುಡಿತಾ ಇದ್ರು. ನೋಡಿ, ಇದಕ್ಕೆ ವೈಜ್ಞಾನಿಕ ಕಾರಣ ಇದೆ. ಸುಮ್ಮನೆ ಹಾಗೆ ಮಾಡಿದ್ದಲ್ಲ, ಇದಕ್ಕೊಂದು ಸುಮಾರು ವೈಜ್ಞಾನಿಕ ಕಾರಣಗಳಿದಾವೆ. ಅಂದ್ರೆ ಊಟಕ್ಕೆ ಕುಳಿತಾಗ ಮೊದಲು ಒಂದು 2-3 ಸಿಪ್ನಷ್ಟು ನೀರು ಕುಡಿಬೇಕು ಅನ್ನೋದಕ್ಕೆ. ಸೊ ಮೊದಲನೇದಾಗಿ ಏನಂದ್ರೆ, ಸೂತಿಂಗ್ ಎಫೆಕ್ಟ್ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ನಮ್ಮ ಗಂಟ್ಲಲ್ಲಿ ಮತ್ತೆ ಹೊಟ್ಟೆನಲ್ಲಿ ಡ್ರೈನೆಸ್ ಇರುತ್ತೆ. ಕೆಲಸ ಮಾಡಿರ್ತೀವಿ, ಮಾತಾಡಿರ್ತೀವಿ, ಹಾಗೆ ಬಂದು ಕುತ್ಕೊಂತೀವಿ, ಊಟ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಡ್ರೈನೆಸ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಊಟ ಮಾಡೋದ್ರಿಂದ ಏನಾಗುತ್ತೆ, ಎದೆನಲ್ಲಿ ಹಿಡಿದಾಗ ಆಗುತ್ತೆ, ಎದೆನಲ್ಲಿ ಏನು ನಿಂತಾಗ ಆಗುತ್ತೆ, ಹಿಡಿದಾಗ ಆಗ್ತಾ ಇರ್ತದೆ. ಸೊ ಅದಕ್ಕೆ ನಾವು ಫಸ್ಟ್ ನೀರು ಕುಡಿದಾಗ, ಸ್ವಲ್ಪ ನೀರು ಕುಡಿದಾಗ ಆ ಒಂದು ಎಫೆಕ್ಟ್ ಕಡಿಮೆ ಆಗುತ್ತೆ. ಅಂದ್ರೆ ಎದೆಯಲ್ಲಿ ಹಿಡಿಯೋದಾಗ ಒಂದು ತೊಂದರೆ ಕಡಿಮೆ ಆಗುತ್ತೆ. ಒಂದನೇದಾಗಿ. ಎರಡನೇದಾಗಿ ಏನಂದ್ರೆ, ಗ್ಯಾಸ್ಟ್ರಿಕ್ ಮೊಟಿಲಿಟಿ. ಸೊ ಹೊಟ್ಟೆ ಸ್ಟಾಗ್ನೆಂಟ್ ಆಗಿರುತ್ತೆ ಮೊದಲು. ಫಸ್ಟ್ ನಾವು ಸ್ವಲ್ಪ ನೀರು ಕುಡಿದ ತಕ್ಷಣ ಏನಾಗುತ್ತೆ, ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಮೊಟಿಲಿಟಿ ಅಂತ ಕರಿತೀವಿ. ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ ಮೂವ್ಮೆಂಟ್ ಸ್ಟಾರ್ಟ್ ಆಗೋದ್ರಿಂದ ಡೈಜೆಷನ್ ಪ್ರೊಸೆಸ್ ಕೂಡ ಶುರುವಾಗುತ್ತೆ. ಸೊ ನೋಡಿ, ಇದು ಒಂದು ಏನಂದ್ರೆ, ನಮ್ಮ ದೇಹದಲ್ಲಿ ಫಸ್ಟ್ ಇಂಜಿನ್ ಸ್ಟಾರ್ಟ್ ಮಾಡೋದಾಗ, ಒಂದು ಗಾಡಿ ಅಂತ ತಗೊಳ್ಳೋದಾದ್ರೆ ಫಸ್ಟ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಮೂವ್ ಮಾಡೋದಕ್ಕಿಂತ ಮುಂಚೆ ನಾವು ಇಂಜಿನ್ ಅನ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಹಾಗೆ ಫಸ್ಟ್ ನಾವು ಕುಡಿತಕ್ಕಂಥ ಒಂದು ನೀರು ಏನಿದೆಯಲ್ಲ, ಸ್ವಲ್ಪ ಮಟ್ಟಿಗೆ ಕುಡಿತಕ್ಕಂಥ ನೀರು ನಮ್ಮ ಜೀರ್ಣಕ್ರಿಯೆ, ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಏನಿದೆಯಲ್ಲ, ಆ ಒಂದು ಪ್ರಕ್ರಿಯೆಯನ್ನ ಶುರು ಮಾಡುತ್ತೆ. ಫಸ್ಟ್ ಸ್ವಲ್ಪ ಕುಡಿತಕ್ಕಂಥ ನೀರು ಡೈಜೆಷನ್ ಪವರ್ ಅನ್ನ ಸ್ಟಾರ್ಟ್ ಮಾಡುತ್ತೆ, ಡೈಜೆಷನ್ ಮೆಕ್ಯಾನಿಸಮ್ ಅನ್ನ. ಸೊ ಮೂರನೇದಾಗಿ ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಸ್ವಲ್ಪ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಕಂಟ್ರೋಲ್ ಆಗುತ್ತೆ. ಆಮೇಲೆ ಅಸಿಡಿಟಿ, ರೆಗ್ಯುಲರ್ ನಮಗೆ ಅಸಿಡಿಟಿ ಇರುತ್ತೆ ಅಂತಾರಲ್ಲ, ಅಂಥದ್ದು ಕೂಡ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ನಾಲ್ಕನೇದಾಗಿ ಎನ್ಸೈಮ್ ಸೆಕ್ರೇಷನ್ ಶುರು ಆಗುತ್ತೆ. ಸ್ವಲ್ಪ ನಾವು ನೀರು ಕುಡಿದ ತಕ್ಷಣನೇ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಡೈಜೆಸ್ಟಿವ್ ಎಂಜೈಮ್ಸ್, ಏನು ಅಮೈಲೈಸು, ಪ್ರೋಟಿಯೇಸು ಮತ್ತೆ ಲೈಪೇಸ್ ಅನ್ನೋ ಎಂಜೈಮ್ಸ್, ಈ ಒಂದು ನಾವು ತಿಂದಂತ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಒಂದು ಎಂಜೈಮ್ ಸೆಕ್ರೇಷನ್ ಕೂಡ ಶುರುವಾಗುತ್ತೆ. ಆ ಪ್ರೊಸೆಸ್ ಕೂಡ ಶುರುವಾಗುತ್ತೆ ಯಾವಾಗ ನಾವು ಸ್ವಲ್ಪ ಮಟ್ಟಿಗೆ ಊಟಕ್ಕಿಂತ ಮುಂಚೆ ನಾವು ಸ್ವಲ್ಪ ನೀರು ಕುಡಿದಾಗ. ಒಂದು ಅಂದ್ರೆ, ಊಟಕ್ಕಿಂತ ಮುಂಚೆ ನೀರು ಕುಡಿಯೋದು ಅನುಕೂಲಕರ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ. ಬಟ್ ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಏನಂತ ಅಂದ್ರೆ, 2-3 ಸಿಪ್ ಮಾತ್ರ ಕುಡಿಬೇಕು. ಅಂದ್ರೆ ಒಂದು ಗ್ಲಾಸ್ ಫುಲ್ ನೀರನ್ನ ಕುಡಿದು ಊಟಕ್ಕೆ ಕೂತ್ಕೊಳ್ಳೋದಲ್ಲ, ಒಂದು 2-3 ಸಿಪ್ನಷ್ಟು ನೀರನ್ನ ಊಟಕ್ಕಿಂತ ಮುಂಚೆ ಕುಡಿಯೋದು ತುಂಬಾ ಆರೋಗ್ಯಕ್ಕೆ ಅನುಕೂಲಕರ. ಸೊ ನೆಕ್ಸ್ಟ್ ಸೆಕೆಂಡ್ ಏನಂತಂದ್ರೆ, ಊಟದ ಮಧ್ಯ ನೀರು ಕುಡಿಯೋದು ಹೇಗೆ. ನೋಡಿ, ಯಾವಾಗ ನಾವು ಊಟದ ಮಧ್ಯೆ ನೀರು ಕುಡಿತೀವಿ, ಒಂದು ಫಾಸ್ಟ್ ಆಗಿ ವೇಗವಾಗಿ ನಾವು ಊಟ ಮಾಡ್ಲಿಕ್ಕೆ ಹೋದಾಗ, ಬೇಗ ಅರ್ಜೆಂಟ್ ಅಲ್ಲಿ ಊಟ ಮಾಡ್ಲಿಕ್ಕೆ ಹೋದಾಗ ಎದೆಯಲ್ಲಿ ನಿಂತಂಗಾಗುತ್ತೆ ಅಂತ ಹೇಳಿ ನೀರು ಬೇಕು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಅತಿ ಹೆಚ್ಚು ಖಾರ ಇರತಕ್ಕಂಥ ಆಹಾರ ನಾವು ಸೇವಿಸಿದಾಗ ಕೂಡ ನೀರು ಕುಡಿಬೇಕು, ನೆತ್ತಿಗತ್ತಿದಾಗ ಹಾಕ್ಬಿಟ್ಟು ನೀರು ಕುಡಿಬೇಕು ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ಸೊ ನಾರ್ಮಲ್ ಅಂದ್ರೆ ಊಟ ಯಾವ ರೀತಿ ಇರಬೇಕು, ಊಟ ಮಾಡೋದು ಅಂತಂದ್ರೆ ನಿಧಾನವಾಗಿ ಊಟ ಮಾಡಬೇಕು, ಚೆನ್ನಾಗಿ ಅಗದು ತಿನ್ನಬೇಕು. ಜೊತೆಗೆ ಆದಷ್ಟು ಕಾರವನ್ನು ಕಡಿಮೆ, ಖಾರ ತಿನ್ನಬಾರ್ದು ಅಂತಲ್ಲ, ಅತಿ ಹೆಚ್ಚು ಕಾರವನ್ನು ಅವಾಯ್ಡ್ ಮಾಡಬೇಕು. ಈ ರೀತಿ ನಾವು ಊಟ ಮಾಡಿದ ಪಕ್ಷದಲ್ಲಿ ನಮಗೆ ಒಂದು ಈ ನೀರು ಕುಡಿಬೇಕು ಅನ್ನೋ ಒಂದು ಅವಶ್ಯಕತೆನೇ ಬರಲ್ಲ. ಊಟದ ಮಧ್ಯೆ ನಮಗೆ ನೀರು ಕುಡಿಬೇಕು ಅನ್ನೋ ಒಂದು ಅವಶ್ಯಕತೆನೇ ಬರೋದಿಲ್ಲ. ಈ ಊಟದ ಮಧ್ಯೆ ನೀರು ಕುಡಿಬೇಕು ಅನ್ನೋದು ಒಂದು ನೀಡಲ್ಲ, ಅಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ. ಅಂದ್ರೆ ಯಾವುದೇ ಒಂದು ಆರೋಗ್ಯದ ನೋಡಿದ್ರೆ ಅನುಕೂಲಕರವನ್ನಲ್ಲ, ಅಂದ್ರೆ ಅನಾನುಕೂಲ, ಏನ್ ತೊಂದರೆ ಕೂಡ ಇಲ್ಲ, ಬಟ್ ಯಾವುದೇ ರೀತಿಯ ಅನುಕೂಲ ಕೂಡ ಇಲ್ಲ. ಅಂದ್ರೆ ನಮಗೆ ಯಾವಾಗ ಆಗಿದ್ರೆ ಊಟದ ಮಧ್ಯೆ ನೀರು ಕುಡಿಲೇಬಾರ್ದ ಅನ್ನೋದಾದ್ರೆ ಕೆಲವರು ಹೇಳ್ತಾರೆ ಕುಡಿಬಾರ್ದು ಅಂತ ಹೇಳ್ಬಿಟ್ಟು. ಅದು ತಪ್ಪು. ಆ ರೀತಿ ಕಾನ್ಸೆಪ್ಟ್ ಇಟ್ಕೋಬಾರ್ದು.
ನಿಮಗೆ ಅವಶ್ಯಕತೆ ಇತ್ತು ಅಂತಂದ್ರೆ, ಊಟ ಮಾಡೋ ಸಮಯದಲ್ಲಿ ನಿಮಗೆ ನೀರಿನ ಅವಶ್ಯಕತೆ ಬಂತು ಅಂತ ಅಂದ್ರೆ ಮಾತ್ರ ನೀರು ಕುಡಿಬೇಕು. ಇಲ್ಲ ಅಂತಂದ್ರೆ ಒಂದು ನೀರನ್ನ ಕುಡಿಯೋ ಒಂದು ಅವಶ್ಯಕತೆ ಇರಲ್ಲ. ಅದು ಅಲ್ಲೂ ಕೂಡ ನೀರು ಕುಡಿಯೋದು ಅಂತಂದ್ರೆ ಒಂದು ಗ್ಲಾಸ್ ನೀರಲ್ಲ, ಅಲ್ಲೂ ಕೂಡ ಒಂದು ಸಿಪ್ನಲ್ಲಿ ಕುಡಿಬೇಕು, 2 ಅಥವಾ 3 ಸಿಪ್ ನೀರನ್ನ ಕುಡಿಬೇಕು, ಊಟದ ಮಧ್ಯೆ ಬೇಕು ಅನ್ಸಿದ್ರೆ. ನೆಕ್ಸ್ಟ್ ಊಟದ ನಂತರ ನೀರು ಕುಡಿಯೋದು ಏನು ಅಂತಂದ್ರೆ, ಕೆಲವು ವಿಡಿಯೋಗಳು ನೋಡಿದೆ, ಊಟ ಆದ್ಮೇಲೆ 2 ಅವರ್ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಏನಿದು ಸುಳ್ಳು ಕಾನ್ಸೆಪ್ಟ್ ಇದು. ಏನು, ಊಟ ಆದ್ಮೇಲೆ ನಮಗೆ ಜೀರ್ಣ ಆಗಬೇಕು, ನಾವು ತಿಂದಂತ ಆಹಾರ ಜೀರ್ಣ ಆಗಬೇಕು. ಆ ಜೀರ್ಣ ಆಗ್ಲಿಕ್ಕೆ ನೀರು ತುಂಬಾ ಮುಖ್ಯ. ಸ್ವಲ್ಪ ಮಟ್ಟಿಗೆ ನೀರನ್ನ ಕುಡಿಲೇಬೇಕು. ಊಟ ಆದ್ಗೆ ಇಮಿಡಿಯೇಟ್ ಊಟ ಆದ ನಂತರ ಕೂಡ ನಾವು ನೀರು ಕುಡಿಬೇಕು. ಅದಕ್ಕೆ ಹೇಗೆ ಯಾವ ರೀತಿ ಇರಬೇಕು ಅಂತಂದ್ರೆ, ಊಟ ಮಾಡ್ತೀವಿ, ನಾವು ಊಟ ಮಾಡಿದ್ರಲ್ಲಿ 2 ತುತ್ತು ಊಟವನ್ನು ಕಡಿಮೆ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡೋದಲ್ಲ, ನನಗೆ ಇನ್ನೂ 2 ತುತ್ತು ಇನ್ನೂ ಊಟ ಸೇರುತ್ತೆ ಅಂದಾಗ್ಲೇ ನಾವು ಊಟವನ್ನು ನಿಲ್ಲಿಸ್ಬಿಟ್ಟು ಆ ಉಳಿದಂತ ಜಾಗಕ್ಕೆ ನೀರನ್ನ ಕುಡಿಬೇಕು. ಸೊ ಎಷ್ಟು ನೀರು ಕುಡಿಬೇಕು ನೋಡಿ, ಈಗ ಊಟ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅಂದ್ರೆ 2 ತುತ್ತು ಊಟವನ್ನು ಕಡಿಮೆ ಮಾಡಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಕೂಡ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಡೈಜೆಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಈಗ ಏನಾಗ್ತದೆ, 2 ಅವರ್ ನೀರು ಕುಡಿಬಾರ್ದು ಅಂತಾರಲ್ಲ, ಯಾಕೆ, ಏನ್ ಕಾನ್ಸೆಪ್ಟ್ ಮೇಲೆ ಹೇಳ್ತಾರೆ ಅಂದ್ರೆ, ಈಗ ನೋಡಿ ನಾನು ಹೇಳಿದ 2 ತುತ್ತು ಕಡಿಮೆ ತಿನ್ಬೇಕು, ಅದಕ್ಕೆ ಆ ಜಾಗಕ್ಕೆ ನಾವು ನೀರನ್ನ ಕುಡಿಬೇಕು ಅಂತೇಳಿ. ಬಟ್ ಈಗ ಆಗಿರಲ್ಲ, ಹೊಟ್ಟೆ ತುಂಬಾ ತಿಂದ್ಬಿಡೋದು, ಗಂಟ್ಲ ತನಕ ತಿಂದ್ಬಿಡೋದು. ಇಷ್ಟು ಜಾಸ್ತಿ ತಿಂದಾಗ ಏನಾಗುತ್ತೆ, ನಮಗೆ ನೀರು ಕುಡಿಲಿಕ್ಕೆ ನೀರಿಗೆ ಜಾಗನೇ ಇರಲ್ಲ ಒಂದು. ಆಮೇಲೆ ತಿಂದಂತ ಆಹಾರ ಅದು ಜೀರ್ಣ ಆಗ್ಲಿಕ್ಕೆ 2 ಅವರ್ ಬೇಕು. ಈಗ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದಾರೆ, 2 ಅವರ್ ನೀರು ಕುಡಿಲಿಕ್ಕೆ ಆಗಲ್ಲ ಅಂತ ವ್ಯಕ್ತಿ ಹೇಳ್ತಾನೆ 2 ಅವರ್ ನೀರು ಕುಡಿಬೇಡಿ ಅಂತೇಳಿ. ಬಟ್ ಜನರಲಿ ಸ್ಪೀಕಿಂಗ್ ನಾ ಹೇಳಿದೆ, ನಿಮ್ ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು, ಗ್ಯಾಸ್ಟ್ರೈಟಿಸ್ ಕಂಟ್ರೋಲ್ ಮಾಡ್ಕೋಬೇಕು, ಡೈಜೆಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ 2 ತುತ್ತು ಆಹಾರನ ಕಡಿಮೆ ಸೇವಿಸಬೇಕು. ಆ ಕಡಿಮೆ ತಿಂದಂತ ಆಹಾರದ ಜಾಗದಲ್ಲಿ ನೀರನ್ನ ಕುಡಿಬೇಕು. ನೋಡಿ, ಈ ನೀರು ಕುಡಿಯೋದು, ಊಟ ಆದ್ಮೇಲೆ ನೀರು ಕುಡಿಯೋದ್ರಲ್ಲಿ ಸ್ವಲ್ಪ ನೀರು ಕುಡಿಬೇಕು. ಊಟ ಆದ್ಮೇಲೆ ಕೂಡ 3-4 ಗ್ಲಾಸ್ ನೀರು ಕುಡಿಯೋದಲ್ಲ, ಸ್ವಲ್ಪ ನೀರು ಕುಡಿಬೇಕು. ಆಮೇಲೆ ಬಾಯಾರಿಕೆ ಆದಾಗ ಮಧ್ಯದಲ್ಲಿ, ಅಂದ್ರೆ 2 ಅವರ್ ತನಕ ವೆಯ್ಟ್ ಮಾಡೋ ಒಂದು ಅವಶ್ಯಕತೆ ಇಲ್ಲ. ನಂತರ ನಿಮ್ಗೆ ಯಾವಾಗ ಬಾಯಾರಿಕೆ ಆಗುತ್ತೋ ಅವಾಗ ಎಷ್ಟು ನೀರು ಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಕುಡಿಬೇಕು. ಸೊ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ, ಸೊ ಬಿಫೋರ್ ಫುಡ್ ಅಂದ್ರೆ ಊಟ ಮಾಡೋದಕ್ಕಿಂತ ಮುಂಚೆ 2-3 ಸಿಪ್ ನೀರು ಕುಡಿಬೇಕು. ಆಮೇಲೆ ಊಟ ಮಾಡೋ ಸಮಯದಲ್ಲಿ ನಿಮಗೆ ಅವಶ್ಯಕತೆ ನೀರು ಬೇಕು ಅನ್ಸಿದ್ರೆ ಮಾತ್ರ ನೀರು ಕುಡೀರಿ, ಬೇಡ ಅನ್ಸಿದ್ರೆ ಕುಡಿಯೋ ಒಂದು ಅವಶ್ಯಕತೆ ಇರಲ್ಲ. ಸೊ ನಂತರ ಊಟ ಆದ್ಮೇಲೆ 2 ತುತ್ತು ಊಟ ಕಡಿಮೆ ಮಾಡಿಬಿಟ್ಟು ಆ ಜಾಗದಲ್ಲಿ ನೀರು ಕುಡಿಬೇಕು. ಈ ಉದಾಹರಣೆಗೆ 1 ಗ್ಲಾಸ್ ನೀರು ಇಟ್ಟಿರ್ತಾರೆ, ಸಾಮಾನ್ಯವಾಗಿ 1 ಗ್ಲಾಸ್ ಊಟಕ್ಕೆ ಅಂತ ಬೇಕಾಗೋದು, ಜನರಲ್ ಆಗಿ ಹೆಲ್ತ್ ಮೇಂಟೈನ್ ಮಾಡ್ಬೇಕಂದ್ರೆ ಬೇಕಾಗೋದು ಊಟದ ಸಮಯದಲ್ಲಿ 1 ಗ್ಲಾಸ್ ನೀರು. 2-3 ಸಿಪ್ನಷ್ಟು ನೀರನ್ನ ನಾವು ಊಟಕ್ಕಿಂತ ಮುಂಚೆ ಕುಡಿದಿರ್ತೀವಿ. ಇನ್ನು ಉಳಿದಂತ ನೀರನ್ನ ಊಟ ಆದ ತಕ್ಷಣ, ಅಂದ್ರೆ 2 ತುತ್ತು ಊಟ ಕಡಿಮೆ ಮಾಡಿರ್ತೀವಲ್ಲ, ಆ ಜಾಗಕ್ಕೆ ಉಳಿದಂತ 1 ಗ್ಲಾಸ್ ನೀರನ್ನ, ಅಂದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, 3 ಸಿಪ್ ಕುಡಿದ್ಬಿಟ್ಟು ಆ ಉಳಿದಂತ ನೀರನ್ನ ಊಟದ ನಂತರ ಇಮಿಡಿಯೇಟ್ ಅವಾಗ ಕುಡಿಯೋದು ಒಳ್ಳೇದು. ಅಂದ್ರೆ ಒಂದು 25% ನೀರನ್ನ, ಒಂದು ಗ್ಲಾಸಲ್ಲಿ ಇರ್ತಕ್ಕಂಥ ಒಂದು 25% ನೀರನ್ನ ಊಟಕ್ಕಿಂತ ಮುಂಚೆ, ಇನ್ನು ಉಳಿದ 75% ನೀರನ್ನ ಊಟ ಆದ ತಕ್ಷಣ ಕುಡಿಯೋದು ಒಳ್ಳೇದು. ಅಂದ್ರೆ ಒಂದು ಗ್ಲಾಸಲ್ಲಿ 200 ml ಇರುತ್ತೆ ಅಂತ ಅಂದ್ರೆ ಒಂದು 30 to 50 ml ಊಟಕ್ಕಿಂತ ಮುಂಚೆ ಕುಡಿಬೇಕು. ಆಮೇಲೆ ಉಳಿದಂತ ಒಂದು 150 ml ಅಷ್ಟು ನೀರನ್ನ ಊಟದ ನಂತರ ಕುಡಿಬೇಕು. ಸೊ ಅದಾದ್ಮೇಲೆ ನಿಮ್ಗೆ ಯಾವಾಗ ಬಾಯಾರಿಕೆ ಆಗುತ್ತೋ ಅವಾಗ ನೀರು, ನಿಮ್ಗೆ ಎಷ್ಟು ನೀರು ಬೇಕು ಅನ್ಸುತ್ತೋ ಅಷ್ಟು ನೀರನ್ನ ಕುಡಿಯೋದು ಒಳ್ಳೇದು. ಇವು ಊಟಕ್ಕಿಂತ ಮುಂಚೆ ಎಷ್ಟು ನೀರು, ಊಟದ ಸಮಯದಲ್ಲಿ ಎಷ್ಟು ನೀರು, ಊಟದ ನಂತರ ಎಷ್ಟು ನೀರು, ಒಂದು ಗ್ಲಾಸಲ್ಲಿ ಯಾವಾಗ ಎಷ್ಟೆಷ್ಟು ಕುಡಿಬೇಕು ಅನ್ನೋದು, ಈ ರೀತಿ ನಾವು ಫಾಲೋ ಮಾಡಿದ ಪಕ್ಷದಲ್ಲಿ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಯಾವ ರೀತಿ ಹೆಲ್ಪ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಗ್ಯಾಸ್ಟ್ರಿಕ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ. ನೋಡಿ, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಆಹಾರ ಪದ್ಧತಿನಲ್ಲಿ ಮಾಡ್ಕೊಳ್ಳತಕ್ಕಂಥ ಸಣ್ಣ ಪುಟ್ಟ ಸುಧಾರಣೆಗಳೇ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಹಾಗಾಗಿ ಈ ಸಿಂಪಲ್ ಇವನ್ನ ಫಾಲೋ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.